ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಗಡಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಸಂತೆ ಬೀದಿ ವ್ಯಾಪಾರಸ್ಥರಿಗೆ ಮರಾಠಿ ಭಾಷೆಯಲ್ಲಿ ತೆರಿಗೆ ಪಾವತಿಯನ್ನು ವಿತರಿಸುತ್ತಿರುವ ಕುರಿತು ನಿನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ನಗರಾಭಿವೃದ್ಧಿ ಕೋಶದ ಜಿಲ್ಲಾ ಯೋಜನಾ ನಿರ್ದೇಶಕರು ಆದ ಮಲ್ಲಿಕಾರ್ಜುನ ಕಲಾದಗಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರು. ಇದರ ಜೊತೆಗೆ ನಿನ್ನೆ ಜಿಲ್ಲೆಯಾದ್ಯಂತ ಈ ವರದಿ ಫುಲ್ ವೈರಲ್ ಆಗಿತ್ತು. ಕೂಡಲೇ ಮುಖ್ಯ ಅಧಿಕಾರಿಗಳು ಆದ ಸಂತೋಷ್ ಕುರುಬೇಟ್ ರವರು ಫುಲ್ ಅಲರ್ಟ್ ಆಗಿ ಕನ್ನಡ ಭಾಷೆಯಲ್ಲಿ ತೆರಿಗೆ ಪಾವತಿಗಳನ್ನು ಮುದ್ರಣ ಮಾಡಿಸುವುದರ ಜೊತೆಗೆ ಈ ರೀತಿ ವಿತರಣೆ ಮಾಡಿದ ಗುತ್ತಿಗೆದಾರರಿಗೆ ನೋಟಿಸ್ ಜಾರಿ ಮಾಡಿ ಕನ್ನಡ ಮಾತನಾಡುವ ವ್ಯಾಪಾರಸ್ಥರಿಗೆ ಕನ್ನಡದ ಪಾವತಿಗಳನ್ನು ವಿತರಣೆ ಮಾಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟು ಈ ರೀತಿ ಮುಂದೆ ಆಗದಂತೆ ಸಮಜಾಯಿಸಿಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಒಂದು ರೀತಿ ಗಡಿ ತಾಲೂಕು ಖಾನಾಪುರ ಒಂದ್ ರೀತಿ ಪಟ್ಟಣ ಪಂಚಾಯತಿಯಲ್ಲಿ ಎಲ್ಲ ಒಂದ್ ಕಡೆ ಕನ್ನಡ ಭಾಷೆ ಮುದ್ರಣಕ್ಕೆ ಒಂದ್ ರೀತಿ ಕನ್ನಡ ಭಾಷೆ ಮುದ್ರಣಕ್ಕೆ ನಿರ್ಲಕ್ಷ್ಯ ತೋರಿದ ಒಂದ್ ರೀತಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳಂತ ವರದಿ ಮಾಡಿದ್ವಿ. ಮತ್ತೆ ಆಡಳಿತ ಇದಕ್ಕೆ ಕೂಡಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಸಂತೋಷ್ ಕುರುಬೆಟ್ ಅವರು ಹಾಗೂ ಸಿಬ್ಬಂದಿಗಳು ಕೂಡಲೇ ಸಂಪೂರ್ಣವಾಗಿ ಕನ್ನಡಮಯ ಮಾಡಿ ಮುದ್ರಣ ಮಾಡಿ ಸೀಲ್ ಹಾಕಿದ್ದಾರೆ. ಈ ಬಗ್ಗೆ ಸ್ವತಃ ಏನ್ ಹೇಳ್ತಾರೆ ಸರ್? ನಮಸ್ತೆ. ಮೊದ್ಲೇ ಗಡಿ ತಾಲೂಕು ಸರ್, ಕನ್ನಡ ಅಂತಕ್ಕಂಥದ್ದು ತುಂಬಾ ತಾರತಮ್ಯ ಇದೆ ಸರ್. ಕನ್ನಡ ಮತ್ತೆ ಮರಾಠಿ ಸಹೋದರ ಭಾಷೆಗಳು, ಆದ್ರೆ ಕನ್ನಡ ಭಾಷೆನೇ ಮುದ್ರಣವಾಗಿರ್ಲಿಲ್ಲ. ನಮ್ಮ ವರದಿ ಸುದ್ದಿ ಮಾಡಿದ್ವಿ. ಇಲ್ಲ ಸರ್, ನಿನ್ನೆ ದಿನಾಂಕ 18/6/2026 ಭಾರತ ವೈಭವ ಆಗಿರ್ಬೋದು, BV5 ಆಗಿರ್ಬೋದು ಅಥವಾ TV24 ಆಗಿರ್ಬೋದು, ಈ ಮೂರು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರವಾದ ತಕ್ಷಣ ನಮ್ಮ ಮೇಲಾಧಿಕಾರಿಗಳಾಗಿರುವಂತ ಹಾಗೂ ಯೋಜನಾ ನಿರ್ದೇಶಕರು ಆಗಿರುವಂತ ಶ್ರೀ ಮಲ್ಲಿಕಾರ್ಜುನ್ ಕಲಾದಗಿ ಸರ್ ಅವರು ನನಗೆ ದೂರವಾಣಿ ಮೂಲಕ ತಕ್ಷಣ ನನಗೆ ವಿಷಯವನ್ನು ತಿಳಿಸಿದರು. ಅದೇ ದಿನಾಂಕ 18ರಂದೇ ನಾನು ಅವರಿಗೆ ನೋಟಿಸ್ ಅನ್ನು ಸಹ ಜಾರಿ ಮಾಡಿದ್ದು ಹಾಗೂ ಅವತ್ತೇನೆ ನಾನು ಕನ್ನಡದಲ್ಲಿ ರಶೀದಿಗಳನ್ನು ಅವತ್ತೇ ನಾನು ಮುದ್ರಿಸಿ ವಿತರಿಸಿದ್ದೆ ಸರ್. ಈಗ ಯಾಕಪ್ಪ ಅಂತಂದ್ರೆ ಮೊದಲೇ ಇಲ್ಲಿ ಕನ್ನಡ ಮತ್ತೆ ಇದಿದೆ, ವಿಶೇಷವಾಗಿ ಮುಂದೆ ಈ ರೀತಿ ಆಗ್ದಂಗೆ ಏನಾದ್ರು ಕ್ರಮ ಕೈಗೊಳ್ತೀರಾ? ಏನೇನ್ ಕ್ರಮ ಕೈಗೊಳ್ತೀವಿ? ಅಲ್ಲ, ಈ ರೀತಿ ಆಗದೆ ಇರುವಂತಲ್ಲ, ಈ ರೀತಿ ಆಗದೆ ಇರುವಂತಂದ್ರೆ ಏನು ಪ್ರಶ್ನೆ ಬರೋದಿಲ್ಲ ಅದ. ಯಾಕಂತಂದ್ರೆ ನಾನು ನಿನ್ನೆನ ಅವ್ರಿಗೆಲ್ಲ ರೆಸಿಟ್ ಬುಕ್ ಎಲ್ಲ ನಿನ್ನೆ ಕನ್ನಡದಾಗ ಪ್ರಿಂಟ್ ಮಾಡಿ ಕೊಟ್ಬಿಟ್ಟಿದ್ದೆ. ಹೌದಾ? ಒಟ್ಟಾರೆ ಎಲ್ಲರಿಗೂ ಏನ್ ಹೇಳಿಕ್ ಬಯಸ್ತೀವಿ ಸರ್ ಕನ್ನಡಿಗರಿಗೆ? ಅಲ್ಲ, ನಾನು ಒಬ್ಬ ಕನ್ನಡ ಮೀಡಿಯಂ ವಿದ್ಯಾರ್ಥಿಯಾಗಿನೇ ನಾನು ಪಾಸ್ ಆಗಿದ್ದು. ನಾನು ಒಬ್ಬ ಕನ್ನಡ ಮೀಡಿಯಂನೇ. ಅದೇ ಒಂದು ಅಚಾತುರ್ಯದಿಂದ ನಡೆದಿರ್ತಂತ ಒಂದು ಘಟನೆ ಅದು. ಅವರು ತಮಗೂ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ಧನ್ಯವಾದಗಳು. ಒಟ್ಟಾರೆ ನಮ್ಮ ನ್ಯೂಸ್ ಸಮೂಹದ ವರದಿಗೆ ಎಚ್ಚೆತ್ತು ಗಡಿ ಖಾನಾಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನ್ನಡ ಭಾಷೆನ ಉಳಿಸಲು ಮುಂದಾದ ಅಧಿಕಾರಿಗಳು ಹಾಗೆ ಈ ಬಗ್ಗೆ ವರದಿ ಮೂಲಕ ಎಚ್ಚರಿಸಿದ ನಮ್ಮ ನ್ಯೂಸ್ ಸಮೂಹಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.